ಬಸವೋತ್ಸವ ಅಂದರೆ ಯಾವುದೇ ಒಂದು ಜಾತಿಯ ಉತ್ಸವ ಅಲ್ಲ, ಯಾವ ಧರ್ಮದ ಉತ್ಸವ ಅಲ್ಲ, ಮಾನವ ಸಂಸ್ಕೃತಿಯ ಉತ್ಸವ. ಅದು ಕೇವಲ ಬಸವಣ್ಣನವರು ಮಾತ್ರ ಅಲ್ಲಿ ಕೇಂದ್ರೀಕರಣವಾಗಿದೆ. ಒಟ್ಟು ವಚನಕಾರರು ಎಲ್ಲರೂ, ಎಲ್ಲ ಸಮುದಾಯದ ವಚನಕಾರರು. ಫಂಡ್ ಕೊರತೆ ಇಲ್ಲ, ಇಚ್ಛಾಶಕ್ತಿ ಕೊರತೆ ಅದ. ರಾಜಕೀಯ ಜನ ಆಗಲಿ, ಕಾರ್ಯಾಂಗ ಜನ ಆಗಲಿ, ಇವರೇ ಇಚ್ಛಾಶಕ್ತಿ ಅದ ಈ ಭಾಗದ ಭಾಳ ಕಡಿಮೆ ಅದ. ಖಂಡಿತವಾಗಿಯೂ ಸರ್ಕಾರ ಭಾಳ ಬೇಗ ನಿರ್ಧಾರ ತಗೋಬೇಕು, ಮತ್ತು ಇಲ್ಲದಿದ್ದರೆ ಅದಕ್ಕೆ ಒಂದು ಕಳಂಕ ಬರ್ತದೆ. ಬಸವಣ್ಣನ ಬಗ್ಗೆ ಅಪಾರವಾದಂಥ ಅನನ್ಯವಾದಂಥ ಭಕ್ತಿ ಶ್ರದ್ಧೆ ಇರುವಂಥ ಈ ನೆಲದಲ್ಲಿ ಅಲ್ಲದೆ ಮತ್ತೆಲ್ಲಿ ನಡೀಬೇಕು. ವೀಕ್ಷಕರೇ ನಮಸ್ಕಾರ, ನಾನು ಬಾಲಾಜಿ ಕುಂಬಾರ್, ಬೀದರ್. ಇಡೀ ವಿಶ್ವಕ್ಕೆ ಕಾಯಕ ದಾಸೋಹ ಮತ್ತು ಸಮಾನತೆಯ ಪರಿಕಲ್ಪನೆಯನ್ನು ಕೊಟ್ಟಿರುವಂಥ ಬಸವಾದಿ ಶರಣರ ಕಾಯಕ ಭೂಮಿ ಬಸವ ಕಲ್ಯಾಣ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಿಸಿ ರಾಜ್ಯ ಸರ್ಕಾರ ಒಂದು ವರ್ಷ ಕಳೆದಿದೆ. ಆದರೆ ದಶಕದ ಹಿಂದೆ 2010ರಲ್ಲಿ ಕಲ್ಯಾಣದಲ್ಲಿ ಬಸವೋತ್ಸವ ಆಚರಣೆಗೆ ಚಾಲನೆ ನೀಡಲಾಗಿತ್ತು. ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕಾಲದಲ್ಲಿ ಕಲ್ಯಾಣದಲ್ಲಿ ಬಸವೋತ್ಸವ ಚಾಲನೆ ಕೊಟ್ಟು ಅದಕ್ಕೆ ಸೂಕ್ತ ಅನುದಾನ ಕೂಡ ಕೊಡುವುದೆಂದು ಅವರು ಭರವಸೆ ಕೂಡ ನೀಡಿದರು. ತದನಂತರ ಅಂದರೆ ಮೊದಲು ಆರಂಭದಲ್ಲಿ ಬಸವೋತ್ಸವಕ್ಕೆ ತೋರಿದಂಥ ಒಂದು ಉತ್ಸಾಹ ತದನಂತರ ವರ್ಷಗಳಲ್ಲಿ ಕಾಣದೇ ಇರುವುದು ಬಸವ ಭಕ್ತರಿಗೆ ಭಾಳಷ್ಟು ಬೇಸರ ಕಂಡಿದೆ. ಯಾಕಂದರೆ ಪ್ರತಿ ವರ್ಷ ಕಡ್ಡಾಯವಾಗಿ ಬಸವ ಉತ್ಸವ ನಡೆಯಬೇಕಾಗಿತ್ತು. ಆದರೆ ಇಲ್ಲಿಯವರೆಗೆ ಅಂದರೆ ಕಳೆದ 14 ವರ್ಷಗಳಲ್ಲಿ ಬಸವ ಉತ್ಸವ ಕಂಡಿದ್ದು ಬರೀ 6 ಸಲ ಮಾತ್ರ ಅನ್ನೋದು ಇಲ್ಲಿನ ಬಸವ ಭಕ್ತರ ಒಂದು ಹೇಳಿಕೆ. ಯಾಕಂದರೆ 2015, 2018, 2023ರಲ್ಲಿ ಕೂಡ ಬಸವೋತ್ಸವವನ್ನು ಮಾಡಲಾಗಿತ್ತು. ಆದರೆ 2014ರಲ್ಲಿ ಬಸವ ಉತ್ಸವ ಮತ್ತೆ ಅದನ್ನು ಮರೆಯುತ್ತೆ ಸರ್ಕಾರ ಅನ್ನೋದು ಕೂಡ ಇಲ್ಲಿನ ಬಸವ ಭಕ್ತರ ಒಂದು ಪ್ರಶ್ನೆಯಾಗಿದೆ. ಕೇವಲ ಬಸವಣ್ಣರನ್ನು ಸಂಸ್ಕೃತಿಯ ನಾಯಕರಾಗಿ ಘೋಷಣೆ ಮಾಡು ನಂತರದಲ್ಲಿ ಏನೂ ಕಾರ್ಯಕ್ರಮಕ್ಕೆ ಯಾಕೆ ಇಚ್ಛಾಶಕ್ತಿ ತೋರ್ತಿಲ್ಲ ಜನಪ್ರತಿನಿಧಿಗಳು ಅನ್ನೋದು ಇಲ್ಲಿನ ಬಹುತೇಕರ ಜನರ ಒಂದು ಪ್ರಶ್ನೆಯಾಗಿ ಕಾಡ್ತಿದೆ. ಬೇರೆ ಬೇರೆ ಭಾಗದಲ್ಲಿ ಹಂಪಿ ಉತ್ಸವ, ದಸರಾ, ಮೈಸೂರು ಈ ಥರ ಕಡ್ಡಾಯವಾಗಿ ಯಾವ ಥರ ಆಚರಣೆ ಮಾಡಲಾಗ್ತಿದೋ ಅದೇ ರೀತಿಯಾಗಿ ಬಸವ ಕಲ್ಯಾಣದಲ್ಲಿ ಕೂಡ ಕಡ್ಡಾಯವಾಗಿ ಬಸವ ಉತ್ಸವನ ಪ್ರತಿ ವರ್ಷ ನಡೆಸಲೇಬೇಕು. ಬಸವ ಉತ್ಸವ ಆಚರಣೆಯ ಮೂಲಕ ಇಂದಿನ ಸಮಾಜಕ್ಕೆ ಬಸವಾದಿ ಶರಣರ ಕಾಯಕ ತತ್ವ, ದಾಸೋಹ ಮತ್ತು ಎಲ್ಲವನ್ನ ಸಮಾನತೆ ತತ್ವವನ್ನು ಮುಟ್ಟಿಸುವಂಥ ಕೆಲಸ ಸರ್ಕಾರದಿಂದ ನಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಹಿರಿಯ ಸಾಹಿತಿಗಳು, ಚಿಂತಕರು ಮತ್ತು ಬಸವ ತತ್ವ ಪ್ರಸಾರಕರು ಮನವಿಯನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಕ್ಷಾಂತರ ಬಸವ ಭಕ್ತರ ಬೇಡಿಕೆ ವಿಶ್ವಗುರು ಬಸವಣ್ಣ ಕರ್ಮಭೂಮಿಯಲ್ಲಿ ಬಸವೋತ್ಸವ ಆಚರಣೆ ಆಗಬೇಕು. ಆದರೆ ಸರ್ಕಾರ ನಿರ್ಲಕ್ಷ್ಯ ಆಗಿದಂತೆ ನಾವು ನೋಡ್ತಾ ಇದ್ದೀವಿ. 2010ರಿಂದ ಶುರುವಾಗಿದ್ದಂಥ ಈ ಬಸವೋತ್ಸವ ಕಾರ್ಯಕ್ರಮ 18ನಲ್ಲಿ ಮಾಡಿದ್ರು, 2023ನಲ್ಲಿ ಮಾಡಿದ್ರು. ಅದನ್ನ 18ನಲ್ಲಿ ಏನದ ಚುನಾವಣೆ ಇತ್ತು, 23 ಕೂಡ ಚುನಾವಣೆ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಕೇವಲ ತೋರಿಸೋ ಸಲಕ ಬಸವೋತ್ಸವ ಮಾಡಲೇ ಕೆಲಸ ಇಲ್ಲಿ ಆಗ್ತಾಯಿದೆ ಅಂತ ನಮ್ಗೆ ಬಸವ ಭಕ್ತರಿಗೆ ಒಂದು ಶಂಕ ಬರ್ತಾಯಿದೆ. ಮತ್ತು ನಾವು ಮೊನ್ನಿನ ದಿನ DC ಹತ್ರ, ಬೀದರ್ DC ಹತ್ರ ಹೋಗಿ ಒಂದು ಮನವಿ ಪತ್ರ ಕೂಡ ಕಟ್ಟಿದ್ದೇವೆ. ಏನಂತಾರೆ ಬಸವ ಉತ್ಸವ ಮಾಡಬೇಕು. ಅವ್ರು ಸ್ಪಷ್ಟವಾಗಿ ಹೇಳಿದ್ರು ಇದಕ್ಕೇನಂದ ಫಂಡ್ ಇಲ್ಲ ಅಂತ. ನಾನು ಅವ್ರಿಗೆ ಒಂದು ಸವಾಲನ್ನು ಕೂಡ ಕೇಳಿನಿ. ಹಂಪಿ ಉತ್ಸವ ಪ್ರತಿ ವರ್ಷ ಮಾಡ್ತೀರಿ, ಅದಕ್ಕೆ ಫಂಡ್ ಸಿಗ್ತದೆ. ಮೈಸೂರು ಉತ್ಸವ ಮಾಡ್ತೀರಿ, ಅದಕ್ಕೆ ಸಿಗ್ತದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮದು ಏನು ಇದು ಹಿಂದುಳಿದ ಭಾಗದ, ಈ ಭಾಗದಲ್ಲಿ ಪ್ರಚಂಡ ಅಂತ ಗೌರವ ಸಂಸ್ಕೃತಿ, ವಿಶ್ವಗುರು ಬಸವಣ್ಣ ಸಂಸ್ಕೃತಿ ಕಾರ್ಯ ಮತ್ತು ಏನದು ವಚನ ಸಂಸ್ಕೃತಿ ಏನದ, ಇದಕ್ಕೆ ಸಲುವಾಗಿ ಫಂಡ್ ಯಾಕಿಲ್ಲ. ನನಗೆ ವೈಯಕ್ತಿಕ ಹಿಂಗೆ ಅನ್ನಿಸ್ತದೆ, ಫಂಡ್ ಕೊರತೆ ಇಲ್ಲ, ಇಚ್ಛಾಶಕ್ತಿ ಕೊರತೆ ಅದ. ರಾಜಕೀಯ ಜನ ಆಗಲಿ, ಕಾರ್ಯಾಂಗ ಜನ ಆಗಲಿ, ಇವರೇ ಇಚ್ಛಾಶಕ್ತಿ ಅದ ಈ ಭಾಗದ ಭಾಳ ಕಡಿಮೆ ಅದ. ಬಸವೋತ್ಸವ ಸಲುವಾಗಿ ಬಸವ ಕಲ್ಯಾಣ ಮತ್ತೇನು ಬೀದರ್ ಜನ ಬರಲ್ಲ. ಹಲವಾರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಏನು ಜನ ಹರ ಅವ್ರಿಲ್ಲಿ ಬಂದು ಇಲ್ಲ ಎಲ್ಲ ಗೋವಾಗಳು ನೋಡ್ತಾರೆ, ಇದು ಸಂಸ್ಕೃತಿ ನೋಡ್ತಾರೆ. ಮತ್ತು ಯುವ ಪೀಳಿಗೆಯರ ಅವರಿಗೆ ಮುಟ್ಟಿದಂಥ ಕಾರ್ಯ ಏನೋ ಬಸವೋತ್ಸವ 5 ದಿವಸ ಖಂಡ ಇರಲ್ದೆ ಪ್ರತಿ ವರ್ಷ ಇದು ಮಾಡಬೇಕು ಮತ್ತು ಇಚ್ಛಾಶಕ್ತಿ ತೋರಿಸ್ಬೇಕು. ಏನು ಇವತ್ತು ನೋಡ್ರಿ ಲಂಡನ್ ಥೇಮ್ಸ್ ನದಿ ಕಿನಾರೆ ಕೂಡ ವಿಶ್ವಗುರು ಬಸವಣ್ಣ ಕಾರ್ಯ ಹೋಗ್ಯದ. ಲೇಕಿನ್ ನಾವು ಬಸವಣ್ಣ ಕರ್ಮಭೂಮಿದಲ್ಲಿ ಬಸವೋತ್ಸವ ಮಾಡೋ ಸಲಕ ನಾವು ಹೋರಾಟ ಮಾಡಬೇಕನ್ನೋ ಪರಿಸ್ಥಿತಿ ಬರ್ತಾ ಇದೆ. ಇದು ಭಾಳ ನೋವಿನ ಸಂಗತಿ ಅದ. ಆ ಸಲುವಾಗಿ ಸರ್ಕಾರ ತಕ್ಷಣವೇ ಇದು ತೊಗೊಂಡು
ಇದೇನು ಬಜೆಟ್ ಅದ ಬಜೆಟ್ನ ಕೂಡ ನೋಡ್ರಿ ಲಾಸ್ಟ್ ಟೈಮ್ ಏನದ 50-70 ಲಕ್ಷ ಕೊಟ್ಟಿರು. 50-70 ಲಕ್ಷ ಬಜೆಟ್ ಕೊಟ್ಟ ಮ್ಯಾಕ ಇದಕ್ಕೇನದ ಎಷ್ಟು ಅಂತ ಅಷ್ಟು ಕೆಲಸ ಆಗಲ್ಲ. ಆ ಸಲಕ್ಕೆ 1 ಕರೋಡ್ ರೂಪಾಯಿ ಪ್ರತಿ ವರ್ಷ ಬಜೆಟ್ ಕೊಟ್ಟು ನಿರಂತರವಾಗಿ ಬಸವೋತ್ಸವ ಮಾಡಬೇಕು ಅಂತೂ ನಾವು ಎಲ್ಲ ಬಸವಭಕ್ತರ ಕಡೆ ನಾನು ಮನವಿ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವತತ್ವ ಪ್ರಸಾರ ಮತ್ತು ಪ್ರಚಾರ ಮಾಡುವ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಒಂದು ಬಸವ ಉತ್ಸವ ಕುಂಟುತ್ತಾ ಸಾಗುತ್ತಿರುವುದು ಬಸವ ಭಕ್ತರಲ್ಲಿ ಬಹಳಷ್ಟು ನೋವನ್ನುಂಟು ಮಾಡಿದೆ. 2010ರಲ್ಲಿ ಮೊನ್ನೆ ಯಡಿಯೂರಪ್ಪನವರು 1 ಕೋಟಿ ಪ್ರತಿ ವರ್ಷ ಬಸವ ಉತ್ಸವ ಆಚರಣೆ ಮಾಡಲಿಕ್ಕೆ ಮೀಸಲಿಡ್ತೇವೆ ಅಂತಕ್ಕಂಥ ಹೇಳಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. 2010 ಇಲ್ಲಿವರೆಗೆ 14 ಉತ್ಸವ ಆಚರಣೆಗಳಾಗಬೇಕು. ಆದರೆ ಇಲ್ಲಿವರೆಗೆ ಕೇವಲ 6 ಬಸವ ಉತ್ಸವಗಳನ್ನು ಮಾತ್ರ ಕಂಡಿದೆ. ಇವತ್ತು ನಾವು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಮನವಿಯನ್ನು ಮಾಡ್ತಾಯಿದ್ದೀವಿ. ತಾವು ಬಸವ ಉತ್ಸವ ಯಾವ ರೀತಿ ದಸರಾ ಉತ್ಸವ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಹಲವಾರು ಉತ್ಸವ ಹೇಗೆ ಮಾಡ್ತೀರಿ ಅದೇ ತರಹ ಈ ಬಸವ ಉತ್ಸವನೂ ಸಹ ಕಡಿಮೆ ಅಂದರೂ 1 ಕೋಟಿ ಹಣವನ್ನು ಮೀಸಲಿಟ್ಟು ಬಸವ ಉತ್ಸವ ಆಚರಣೆ ಮಾಡಬೇಕಂತೇಳಿ ನಾವು ಬಸವ ಭಕ್ತರ ಪರವಾಗಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಒಂದು ಸರ್ಕಾರ ಬಸವಣ್ಣವ್ರನ್ನ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ ಮೇಲೂ ಕೂಡ ಇವರು ಬಸವೋತ್ಸವ ಮಾಡೋದಿಲ್ಲ ಅಂದರೆ ಇದು ಭಾಳ ಬೇಸರದ ವಿಚಾರ. ಬಸವೋತ್ಸವ ಅಂದರೆ ಯಾವುದೇ ಒಂದು ಜಾತಿಯ ಉತ್ಸವ ಅಲ್ಲ, ಯಾವ ಧರ್ಮದ ಉತ್ಸವ ಅಲ್ಲ, ಮಾನವ ಸಂಸ್ಕೃತಿಯ ಉತ್ಸವ. ಸರ್ವ ಜನರ ಒಂದು ಪ್ರೀತಿಯ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಕೇವಲ ಒಂದು ಸಮಾಜದಲ್ಲ, ಕೇವಲ ಕನ್ನಡಿಗರಲ್ಲ, ನಮ್ಮ ಇಡೀ ದೇಶದ ಒಂದು ದೊಡ್ಡ ಒಂದು ಶಕ್ತಿ ನಮಗೆ. ನಾವು ಬಸವ ಸಂಸ್ಕೃತಿಯನ್ನು ಇಡೀ ದೇಶ ಅಷ್ಟೇ ಅಲ್ಲ ವಿಶ್ವವ್ಯಾಪಿ ಮಾಡುವ ಕನಸು ಕಂಡವರಲ್ಲಿ ನಾನು ಒಬ್ಬ ಇದ್ದೇನೆ. ಇದು ಭಾಳ ದುಃಖದ ವಿಚಾರ. 2010ರಿಂದ ಇವರು ಒಂದು 5-6 ಸಲ ಮಾಡಿ ಆಮೇಲೆ ಬಿಟ್ಟು ಆಮೇಲೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ ಮೇಲೆ ಕೂಡ ಇವರು ಮಾಡ್ತಾಯಿಲ್ಲ ಅನ್ನೋದು ಭಾಳ ಬೇಸರ. ಮತ್ತು ಇವರು ಬಸವ ಕಲ್ಯಾಣದಲ್ಲಿ ಬಸವ ಉತ್ಸವ ಮಾಡೋದು ಇನ್ನೆಲ್ಲಿ ಮಾಡ್ತಾರೆ? ಯಾವ ವಿರೋಧ ಪಕ್ಷದವರು ವಿಚಾರ ಮಾಡೋದಿಲ್ಲ, ಆಳು ಪಕ್ಷದವರು ವಿಚಾರ ಮಾಡೋದಿಲ್ಲ. ಆಮೇಲೆ ಸ್ವತಕ್ಕೆ ಜನರು ಕೂಡ ಒಂದು ಇದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇದು ಯಾವುದೇ ಒಂದು ಜನಾಂಗ ಕುರಿತು, ಸಮಾಜ ಕುರಿತು ಅಥವಾ ಯಾವುದೇ ಜಾತಿಯವರು ಧರ್ಮದವರು ಕುರಿತು ಮಾಡೋ ವಿಚಾರ ಅಲ್ಲ. ನಾವೆಲ್ಲರೂ ಕೂಡ ಇದನ್ನು ತಿಳಿಸ್ಬೇಕು. ಮತ್ತು ಇದನ್ನು ಹೆಚ್ಚು ಜನರು ಇಲ್ಲಿ ಬರುವಂಥ ಈ ಬಸವ ಕಲ್ಯಾಣ ಅಂದರೆ ನಮ್ಮದು ಒಂದು ಸಾಂಸ್ಕೃತಿಕ ರಾಜಧಾನಿ ಆಗಬೇಕು ಕನ್ನಡಿಗರಿಗೆ. ಅದರ ನಿಟ್ಟಿನಲ್ಲಿ ಎಷ್ಟೊಂದು ಇವತ್ತು ಒಂದು ಸಂತೋಷದ ವಿಚಾರ ಏನಂತಂದರೆ ಇವತ್ತು ಯಾವುದೋ ಒಂದು ಇಲ್ಲಿ ಒಂದು ಅನುಭವ ಮಂಟಪ ಆಗ್ತಾಯಿದೆ. 600 ಕೋಟಿ ರೂಪಾಯಿ ಇದರಲ್ಲಿ ನಮಗೆ ಇದು ಒಂದು ಯಾವುದೇ ಒಂದು ಜನಾಂಗದಲ್ಲ, ಇಡೀ ಮಾನವ ಕುಲದ್ದು. ಖಂಡಿತವಾಗಿಯೂ ಸರ್ಕಾರ ಭಾಳ ಬೇಗ ನಿರ್ಧಾರ ತಗೋಬೇಕು. ಮತ್ತು ಇಲ್ಲದಿದ್ದರೆ ಅದಕ್ಕೆ ಒಂದು ಕಳಂಕ ಬರ್ತದೆ. ಆ ಕಳಂಕವನ್ನು ಈ ಸರ್ಕಾರ ಹೊತ್ಕೋಬಾರ್ದು. ಸಿದ್ದರಾಮಯ್ಯನವರು ಭಾಳ ಬಸವ ಪ್ರೇಮಿ ಇದ್ದಾರೆ. ಯಾವ ಲಿಂಗಾಯತ ನಾಯಕನಿಗಿಂತ ಹೆಚ್ಚು ಬಸವ ಪ್ರೇಮಿ ಇದ್ದಾರೆ. ಇದು ಅವರ ಗಮನಕ್ಕೆ ತಾವು ಮೀಡಿಯಾದವರು ತರಬೇಕು ಅಂತ ನಾನು ಆಶಿಸ್ತೇನೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ನಮಸ್ಕಾರ. ಬಸವೋತ್ಸವ ಅನ್ನುವುದು ಒಂದು ಕಾಲದಲ್ಲಿ ವಚನ ಪರಂಪರೆ, ಚಳುವಳಿಗಳನ್ನು ನೆನಪಿಸುವಂಥ ಉತ್ಸವವಾಗಿ ಅದು ಬಸವ ಕಲ್ಯಾಣದಲ್ಲಿ ಜರುಗ್ತಾ ಇತ್ತು. ಈಗ ಇತ್ತೀಚಿನ ಕೆಲವು ವರ್ಷಗಳಿಂದ ಬಸವೋತ್ಸವ ಅನ್ನೋದು ನಿಂತೋಗ್ಬಿಟ್ಟಿದೆ. ಮುಖ್ಯವಾಗಿ ಹಂಪಿ ಉತ್ಸವ, ಕದಂಬೋತ್ಸವ, ಮೈಸೂರು ದಸರಾ ಇವೆಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾಯಿದೆ. ಆದರೆ ಬಸವೋತ್ಸವ ಯಾಕೆ ನಿಂತಿತ್ತು ಅನ್ನೋದು ಮಾತ್ರ ನಮಗೆಲ್ಲೋ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅನಂತಮೂರ್ತಿಯವರು ಬಂದು ಒಂದು ಸಲ ಬಸವೋತ್ಸವವನ್ನು ಉದ್ಘಾಟನೆ ಮಾಡಿತ್ತು. ಹೀಗೆ ಹಿಂದೆಲ್ಲ ಒಂದು ಬುದ್ಧಿಜೀವಿಗಳ ಒಂದು ಜಗತ್ತು ಇಲ್ಲಿ ಬಂದು ವಚನ ಸಾಹಿತ್ಯದ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೆಸ್ತಾ ಇದೆ. ಈಗೂ ಕೂಡ ಅದು ಹಾಗೆ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಬಸವೋತ್ಸವ ಅನ್ನುವುದು ಯಾಕೆ ಅದು ನಮಗೆ ಬಸವೋತ್ಸವ ಆಗಬೇಕು ಅಂದರೆ ಅದು ಕೇವಲ ಬಸವಣ್ಣನವರು ಮಾತ್ರ ಅಲ್ಲಿ ಕೇಂದ್ರೀಕರಣವಾಗದೆ ಒಟ್ಟು ವಚನಕಾರರು ಎಲ್ಲ ಸಮುದಾಯದ ವಚನಕಾರರು ಅಲ್ಲಿ ಮುಖ್ಯವಾಗಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಕನ್ನಡ
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ವಚನ ಚಳುವಳಿ ಅಥವಾ ವಚನಕಾರರು ಒಂದು ಅಸ್ಮಿತೆಯನ್ನು ತಂದುಕೊಟ್ಟಿದ್ದಾರೆ. ಅಂಥ ವಚನಕಾರರ ಬಗ್ಗೆ ಬಸವೋತ್ಸವ ನಡೆಯಬೇಕು. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಟ್ಟು ವಚನಕಾರರನ್ನು ಭಾರತದ ಬೇರೆ ಬೇರೆ ದಾರ್ಶನಿಕರನ್ನು ತೌಲನಿಕವಾಗಿ ನೋಡುವಂಥ ಬೌದ್ಧಿಕ ಪ್ರಕ್ರಿಯೆ ಕೂಡ ಇಲ್ಲಿ ಜರುಗಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಆಯಾಮದಲ್ಲಿ ಬಸವೋತ್ಸವ ಅನ್ನುವಂಥದ್ದು ಅಕ್ಷರ ಸಂಸ್ಕೃತಿ ಬೆಳೆಸೋ ಸಲುವಾಗಿ ಪಬ್ಲಿಕೇಶನ್ಸ್ ಪ್ರಕಟಣೆಗಳು ಮಾಡಬೇಕು. ಕಂಪೇರಿಟಿವ್ ಆಗಿ ಸ್ಟಡಿ ಮಾಡಿದಂತಹ ಕೆಲವು ಲೇಖನಗಳನ್ನು ಕೂಡಿಸಿ ಪುಸ್ತಕಗಳನ್ನು ಪಬ್ಲಿಷ್ ಮಾಡುವಂಥ ಕೆಲಸ ಕೂಡ ನಡಿಬೇಕಾಗ್ತದೆ. ಹೀಗೆ ಬಸವ ಉತ್ಸವ ಅನ್ನುವಂಥದ್ದು ಅದೊಂದು ಬಹು ಆಯಾಮದ ಉತ್ಸವವಾಗಿ ಇಲ್ಲಿ ನಡೀತದೆ ಅನ್ನುವಂಥ ಆಶಯ ಈಗಲೂ ಕೂಡ ನಮ್ಮಲ್ಲಿ ಅನೇಕ ಜನರಿಗಿದೆ ಅಂತ ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸ್ತೇನೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಬಸವಣ್ಣನವರನ್ನು ಸರ್ಕಾರ ಘೋಷಿಸಿಬಿಟ್ಟಿದೆ. ಇದು ಅತ್ಯಂತ ಅಭಿಮಾನದ ವಿಷಯ ಮತ್ತು ಅಭಿನಂದನೀಯ ವಿಷಯ. ಅದರ ಜೊತೆಗೆ ಬಸವ ಉತ್ಸವ ಮಾತ್ರ ನಿಲ್ಲಿಸದೆ ಅದಕ್ಕೆ ಒಂದು ಸಾಂಸ್ಕೃತಿಕ ಸ್ಪರ್ಶವನ್ನು ನೀಡುವಂತಹ ಕೆಲಸ ಮತ್ತು ಅದೊಂದು ಬೌದ್ಧಿಕ ಪ್ರಕ್ರಿಯೆಯಾಗಿ ಅದು ನಿರಂತರವಾಗಿ ನಡೀಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ನಮಸ್ಕಾರ. ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು ಬಹಳ ಸಂತೋಷದ ಸಂಗತಿ. ಆ ಶರಣನ ಹೆಸರಿನಲ್ಲೇ ಒಂದು ವಾರ್ಷಿಕ ದೊಡ್ಡ ಪ್ರಮಾಣದ ಉತ್ಸವ ನಡೆಸೋದು ತುಂಬ ಸೂಕ್ತವಾದ. ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕದ ಬಂಧುಗಳು ಬಸವೋತ್ಸವ ಸಣ್ಣ ಪ್ರಮಾಣದಲ್ಲಿ ಅವರು ಆಚರಿಸಿದರೂ ಅದನ್ನು ಅಧಿಕೃತವಾಗಿ ರಾಜ್ಯ ಸರ್ಕಾರವೇ ಪ್ರತಿ ವರ್ಷ ಆಚರಿಸಿದರೆ ಅದಕ್ಕೊಂದು ತೂಕ ಬರ್ತದೆ ಅಂತ ನಾನು ಭಾವಿಸಿದೆ. ಹಿಂದೆಯಲ್ಲಿ ನಾವು ಬಹಳ ವರ್ಷಗಳ ಹಿಂದೆ ಪ್ರತಿ ವರ್ಷ ಇಲ್ಲಿ ವಚನ ಸಂಗೀತೋತ್ಸವ ನಡೆಸ್ತಾ ಇತ್ತು. ಅದೇನೋ ಕಾರಣಾಂತರದಿಂದ ಅದು ನಿಂತು ಹೋದಂಗೆ ಕಾಣ್ತು. ಈಗ ಬಹುಶಃ ಸೂಕ್ತವಾದ ಕಾಲ ಅಂತ ಅನ್ನಿಸ್ತದೆ. ಇದು ಬಸವಣ್ಣವರ ಅಡ್ಡಾಡಿದ ಭೂಮಿ, ಇಲ್ಲೇನೇ ಆ ಉತ್ಸವ ನಡೆಯೋದು ತುಂಬ ಸೂಕ್ತ. ಆ ನೆಪದಲ್ಲಿ ಮತ್ತೆ ಬಸವಣ್ಣವ್ರನ್ನ ಜ್ಞಾಪಿಸಿಕೊಳ್ಳಲಿಕ್ಕೆ ಈ ಭಾಗದ ಬಂಧುಗಳಿಗೆ ಅವಕಾಶ ಆಗ್ತದೆ. ಬಸವಣ್ಣನ ಬಗ್ಗೆ ಅಪಾರವಾದಂಥ ಅನನ್ಯವಾದಂಥ ಭಕ್ತಿ ಶ್ರದ್ಧೆ ಇರುವಂಥ ಈ ನೆಲದಲ್ಲದೆ ಮತ್ತೆಲ್ಲಿ ನಡೀಬೇಕು. ಇದಷ್ಟೇ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಮುಖ್ಯ ಸ್ಥಳಗಳಲ್ಲೂ ಕೂಡ ಬಸವೋತ್ಸವ ನಡೀಬೇಕು. ಆದರೆ ಅದರಲ್ಲಿ ಮೊದಲ ಹೆಜ್ಜೆಯಾಗಿ ಬಸವ ಕಲ್ಯಾಣದಲ್ಲೇ ಅದು ಆರಂಭ ಆದರೆ ತುಂಬ ಸಂತೋಷ. ಸರ್ಕಾರ ಈ ಬಗ್ಗೆ ಹೆಚ್ಚು ಗಮನ ಕೊಡ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಂಥೇಳಿ ನಾನು ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕದ ಬಂಧುಗಳ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತು ಇಲ್ಲಿಯ ಬಂಧುಗಳು ವಹಿಸಿರುವಂಥ ಆಸಕ್ತಿ ಸಹಜವಾಗಿ ಸಂತೋಷ ತರುವಂಥ ಸಂಗತಿ. ಮುಂದೆ ನಡೆಯುವಂಥ ಬಸವೋತ್ಸವ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.